ಇನ್ನು ಮೆಟ್ರೋ ಉದ್ಘಾಟನೆಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಆಗಮನ ಹಿನ್ನೆಲೆ ನಗರಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಎಲ್ಲಾ ಮೆಟ್ರೋ ಸ್ಟೇಷನ್ಗಳ ಬಳಿ ಬಿಗಿ ಪೊಲೀಸ್ ಭದ್ರತೆ ವಹಿಸಲಾಗಿದೆ. ರಾಷ್ಟ್ರಪತಿ ಆಗಮಿಸುವಂತಹ ಮಾರ್ಗಗಳಲ್ಲಿ ಸಾರ್ವಜನಿಕರ ಸಂಚಾರ ನಿರ್ಬಂಧಿಸಿ ಪರ್ಯಾಯ ಮಾರ್ಗದ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ವಿಧಾನಸೌಧದ ಮೆಟ್ರೋ ಸ್ಟೇಷನ್ ಇಂದ ನಮ್ಮ ಪ್ರತಿನಿಧಿ ಭವ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಇವತ್ತು ರಾಷ್ಟ್ರಪತಿಗಳು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಮೆಟ್ರೋ ಉದ್ಘಾಟನೆ ಕಾರ್ಯಕ್ರಮಕ್ಕೆ. ಈ ಹಿನ್ನೆಲೆಯಲ್ಲಿ ರಾಜಧಾನಿಯಲ್ಲಿ ಯಾವೆಲ್ಲ ಭದ್ರತಾ ಒಂದು ಕಾರ್ಯಗಳನ್ನು ಕೈಗೊಳ್ಳಲಾಗ್ತಿದೆ, ಇವತ್ತಿನ ಟೈಟ್ ಸೆಕ್ಯೂರಿಟಿ ಹೇಗಿರಲಿದೆ, ಯಾವ ಭಾಗಗಳಲ್ಲಿ ಅಂತ? ಎಸ್ ಪ್ರಭು, ಇವತ್ತು ಮೊದಲ ಹಂತದ ಮೆಟ್ರೋ ಮಾರ್ಗ ಒಂದು ಉದ್ಘಾಟನೆ ಹಾಗೂ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಒಂದು ಕಟ್ಟೆಚ್ಚರ ವಹಿಸಿದ್ದಾರೆ. ಈಗಾಗಲೇ 7 ವಿಭಾಗದ ಡಿಸಿಪಿಗೆ ಕೂಡ ಒಂದು ಪ್ರವೀಣ್ ಸೂದ್ ಅವರೊಂದು ನಿರ್ದೇಶನ ನೀಡಿದ್ದಾರೆ. ಎಲ್ಲೆಲ್ಲ ಒಂದು ಕಟ್ಟೆಚ್ಚರವಾಗಿರ್ಬೇಕಂತ. ನಾನೀಗ ವಿಧಾನಸೌಧ ಹತ್ರ ಇದ್ದೀನಿ. ಅಂದ್ರೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಒಂದು HL ವಿಮಾನ ನಿಲ್ದಾಣ ಬಳಿ 4 ಗಂಟೆ ಸುಮಾರಿಗೆ ಬರ್ತಾರೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಧಾನಸೌಧ ಬಳಿ ಬರ್ತಾರೆ. ಈಗಾಗಲೇ ವಿಧಾನಸೌಧ ಬಳಿ ಒಂದು ಮೆಟ್ರೋ ಸ್ಟೇಷನ್ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಒದಗಿಸಿರುವಂತದ್ದು. ಡಿಸಿಪಿ ಇನ್ಸ್ಪೆಕ್ಟರ್ ಹಾಗೇನೆ KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಮೆಟ್ರೋ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಕಾರ್ಯನಿರ್ವಹಿಸುವ ಹಿನ್ನೆಲೆಯಲ್ಲಿ ನಗರದ ಹಲವೆಡೆ ಒಂದು ಪ್ರದರ್ಶನಗಳಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಕೂಡ ಆಗಿದೆ. ಅಂದ್ರೆ ಆ ಮಾರ್ಗದಲ್ಲಿ ಸಾರ್ವಜನಿಕ ವಾಹನಕ್ಕೆ ಸಂಚಾರ ನಿಷೇಧ, ಹಳೆ ವಿಮಾನ ನಿಲ್ದಾಣ ರಸ್ತೆ, ಟ್ರಿನಿಟಿ ಚರ್ಚ್ ರಸ್ತೆ, MG ರಸ್ತೆ, ಕಬ್ಬನ್ ರಸ್ತೆ ಹಾಗೇನೆ ರಾಜಭವನದ ರಸ್ತೆಗಳಲ್ಲೆಲ್ಲ ಸಂಚಾರದ ವ್ಯವಸ್ಥೆಗಳ ಬದಲಾವಣೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ವಿಧಾನಸೌಧ ಕಡೆ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲೆಲ್ಲ ಒಂದು ಕಟ್ಟೆಚ್ಚರ ವಹಿಸಿದ್ದಾರೆ. ಅಂದ್ರೆ ಎಲ್ಲೆಲ್ಲ ಮೆಟ್ರೋ ಸ್ಟೇಷನ್ ಇದೆಯೋ ಅಲ್ಲೆಲ್ಲ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಒದಗಿಸಿರುವಂತದ್ದು. 7 ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ದಾರೆ. ಮತ್ತೊಂದು ಕಡೆ KSRP ತುಕಡಿಗಳು ವಿಶೇಷವಾಗಿ ಇವತ್ತೊಂದು ಕಾರ್ಯನಿರ್ವಹಿಸುತ್ತೆ. ಹಾಗೇನೆ ಕಾನ್ಸ್ಟೇಬಲ್ಗಳು, ಮಹಿಳಾ ಪೇದೆಗಳು ಕೂಡ ಮೆಟ್ರೋ ಸ್ಟೇಷನ್ ಬಳಿ ಇದ್ದಾರೆ. ಹಾಗೇನೆ ಈಗಾಗಲೇ ಬ್ಯಾರಿಕೇಡ್ ಗಳನ್ನು ಹಾಕಿ ಕೂಡ ಅಂದ್ರೆ ಸಾರ್ವಜನಿಕರಿಗೂ ಅಂದ್ರೆ ಒಳಗಡೆ ಪ್ರಣಬ್ ಮುಖರ್ಜಿ ಅವರು ಬರುವಾಗ ಯಾರು ಕೂಡ ಒಳಗಡೆ ಬರದ ರೀತಿಯ ಒಂದು ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಪ್ರಭು, ಎಸ್, ಇನ್ನು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮತ್ತೆ ಇವತ್ತು ತಪಾಸಣೆ ಆಗಿರಬಹುದು, ಇನ್ನಿತರ ಚಟುವಟಿಕೆಗಳ ಬಗ್ಗೆ ಪೊಲೀಸ್ ಹಿರಿಯ ಅಧಿಕಾರಿಗಳಿಂದ ಏನಾದರೂ ತಮಗೆ ಮಾಹಿತಿ ಲಭ್ಯವಾಗಿದೆಯಾ ಅಂತ ಭವ್ಯ? ಎಸ್ ಪ್ರಭು, ನಿನ್ನೆ ಸಂಜೆ ಮತ್ತು ರಾತ್ರಿ ಕೂಡ ಎಲ್ಲಾ ಪೊಲೀಸರು ಹೋಗಿ ಮೆಟ್ರೋ ಸ್ಟೇಷನ್ ಬಳಿ ಎಲ್ಲಾ ರೀತಿಯ ತಪಾಸಣೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಶ್ವಾನದಳ ಆಗಿರ್ಬೋದು, ಎಲ್ಲಾ ರೀತಿಯ ಎಲ್ಲರ ಚಟುವಟಿಕೆಗಳನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಅಂದ್ರೆ ಬೆಂಗಳೂರಿಗೆ ನಾನಾ ಕಡೆಗಳಿಂದ ಜನಗಳು ಬರ್ತಾರೆ. ಸೊ ಹಿನ್ನೆಲೆಯಲ್ಲಿ BMTC ಬಸ್ ಸ್ಟೇಷನ್ ಹಾಗೇನೆ ರೈಲ್ವೆ ನಿಲ್ದಾಣಗಳ ಬಳಿ ಒಂದು ಪೊಲೀಸರು ಒಂದು ಚೆಕಪ್ ಅನ್ನು ಕೂಡ ಮಾಡಿದ್ದಾರೆ. ಹಾಗೇನೆ ಇವತ್ತು ಮೆಟ್ರೋ ಎಲ್ಲೆಲ್ಲ ಉದ್ಘಾಟನೆ ಸಮಾರಂಭ ಇದೆಯೋ ಅಲ್ಲೆಲ್ಲ ಒಂದು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಒದಗಿಸಿದ್ದು. ಅಲ್ಲಿ ಯಾರಾದ್ರೂ ಒಂದು ಓಡಾಡುವವರನ್ನು ಕೂಡ ಒಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರಾದ್ರೂ ಒಂದು ಅನೈತಿಕ ಚಟುವಟಿಕೆಗೆ ಅಥವಾ ಯಾವುದಾದ್ರೂ ಒಂದು ವಿಷಯಕ್ಕೆ ಒಂದು ಸಂಬಂಧಪಟ್ಟಿದ್ರೆ ಅಂತವರನ್ನು ತಕ್ಷಣ ವಶಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಸಿದ್ಧಪಡಿಸಿಕೊಂಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯ ಒಂದು ಕಟ್ಟೆಚ್ಚರವಾಗಿ ಒಂದು ಎಲ್ಲಾ ರೀತಿ ನಗರದಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಿರುವಂತದ್ದು. ಅಂದ್ರೆ ಪ್ರಭು, ನಗರದಲ್ಲಿ ಇವತ್ತು 4 ಗಂಟೆ ಸುಮಾರಿಗೆ ರಾಷ್ಟ್ರಪತಿ ಬರ್ತಾರೆ, 6 ಗಂಟೆ ಸುಮಾರಿಗೆ ವಿಧಾನಸೌಧ ಬಳಿ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ರಸ್ತೆಗಳವರು ಬರ್ತಾರೋ ಆ ರಸ್ತೆಗಳಲ್ಲೆಲ್ಲ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ಗಳನ್ನು ಒದಗಿಸಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಸಂಪೂರ್ಣವಾದಂತಹ ಮಾಹಿತಿಗಾಗಿ. ಎಸ್, ಇನ್ನಿವತ್ತು ಬೆಂಗಳೂರಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೆಟ್ರೋ ಒಂದು ರೈಲ್ವೆ ನಿಲ್ದಾಣ ಹಾಗೆ ಅದರ ಸಂಚಾರವನ್ನು ಉದ್ಘಾಟನೆ ಮಾಡಲಿಕ್ಕೆ. ಆದರೆ ಎಲ್ಲೊಂದು ಕಡೆ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ. ಹಾಗೆ ಹಿರಿಯ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ, ಈಗಾಗಲೇ ಸಾರ್ವಜನಿಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಏನು ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಭಾಗಗಳಲ್ಲಿ ಅಂದರೆ ಅವರು ಎಲ್ಲೆಲ್ಲಿ ಉದ್ಘಾಟನೆ ಮಾಡ್ತಾರೋ ಆ ಒಂದು ಜಾಗಗಳಲ್ಲಿ ಕಟ್ಟುನಿಟ್ಟಿನ ಕಟ್ಟೆಚ್ಚರವನ್ನು ಕೈಗೊಳ್ಳಲಾಗಿದೆ.